ಮೈ ಡಿಯರ್ ಫ್ರೆಂಡ್ಸ್, ನಮಗೆಲ್ಲ ಇಂಗ್ಲಿಷ್ ಬರ್ತದೆ, ಆದರೆ ಮಾತನಾಡುವಾಗ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ. ಯಾಕೆ? ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ದ ಟಾಪಿಕ್ I wanted to discuss with you today. So that this is very important topic. All of you watch this video until end and don't skip anywhere. Okay, now let's come to the point. So ಈಗ ಆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ನಮಗೆಲ್ಲ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿದೆ, ಇಂಗ್ಲಿಷ್ ಬರ್ತದೆ ನಮಗೆ, ಬಟ್ ಮಾತನಾಡುವಾಗ ಆಗಲ್ಲ ನಮ್ಮಿಂದ. ಮೈಂಡ್ ಬ್ಲ್ಯಾಂಕ್ ಆಗುತ್ತೆ. ಎಷ್ಟೋ ಜನರಿಗೆ ಈ ಪ್ರಾಬ್ಲಮ್ ಇದೆ, ಎಲ್ಲರೂ ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಹೀಗಾಗ್ತಾ ಇದೆ ಅಂದ್ರೆ, ಸೊ ವಿ ಥಿಂಕ್ ಇನ್ ಅವರ್ ಮದರ್ ಟಂಗ್. ನಾವೇನ್ ಮಾಡ್ತಾ ಇದೀವಿ? ನಮ್ಮ ಮದರ್ ಟಂಗ್ ಅಲ್ಲಿ ನಾವು ಯೋಚನೆ ಮಾಡ್ತೀವಿ. ವಿ ಆರ್ ಥಿಂಕಿಂಗ್ ಇನ್ ಅವರ್ ಮದರ್ ಟಂಗ್. ಪ್ರತಿಯೊಂದನ್ನು ನಾವು ನಮ್ಮ ಮದರ್ ಟಂಗ್ ಅಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಅಂಡ್ ಆಫ್ಟರ್ ದಟ್ ವಿ ಆರ್ ಟ್ರೈಂಗ್ ಟು ಟ್ರಾನ್ಸ್ಲೇಟ್. ನಾವೇನ್ ಮಾಡ್ತೀವಿ? ಟ್ರಾನ್ಸ್ಲೇಷನ್ ಮಾಡುವುದಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ದಟ್ ಏನಾಗುತ್ತೆ, ಮೈಂಡ್ ಕನ್ಫ್ಯೂಸ್ ಮಾಡ್ಕೊಳ್ಳುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗುತ್ತೆ, ನಮಗೆ ಮಾತಾಡ್ದಿರ ನಾವು ಸ್ಟಾಪ್ ಆಗ್ಬಿಡ್ತೀವಿ. ಸೊ ದಿಸ್ ಇಸ್ ದ ರೀಸನ್ ಬಿಹೈಂಡ್ ದ ಪ್ರಾಬ್ಲಮ್. ಹಾಗಾದ್ರೆ ವಾಟ್ ಕ್ಯಾನ್ ವಿ ಡೂ? ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೋದು ನಾವು? ಸೊ ಅದಕ್ಕಾಗಿ ನಾನು ಇವಾಗ ನಿಮಗೆ ಈ ಒಂದು ಬಿಗ್ ಪ್ರಾಬ್ಲಮ್ ಅನ್ನು ಓವರ್ಕಮ್ ಮಾಡುವುದಕ್ಕಾಗಿ ನಾನು ನಿಮಗೆ ಸಮ್ ಟಿಪ್ಸ್ ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಟಿಪ್ಸ್ ಕೊಡ್ತೀನಿ. ನೀವೆಲ್ಲರೂ ಕೂಡ ಈ ಟಿಪ್ಸ್ ಫಾಲೋ ಆಗಿ ಮತ್ತೆ ಅದನ್ನು ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡಿ ಈ ಬಿಗ್ ಪ್ರಾಬ್ಲಮ್ ಅನ್ನು ನೀವು ಓವರ್ಕಮ್ ಮಾಡಬಹುದು. ಈಗ ಸ್ಟೆಪ್ 1, ಸ್ಟಾಪ್ ಟ್ರಾನ್ಸ್ಲೇಷನ್ ಅಂಡ್ ಥಿಂಕ್ ಡೈರೆಕ್ಟ್ಲಿ ಇನ್ ಇಂಗ್ಲಿಷ್. ಸ್ಟಾಪ್ ಟ್ರಾನ್ಸ್ಲೇಷನ್ and think directly in English. ನಾವು ಕನ್ನಡದಲ್ಲಿ ಯೋಚನೆ ಮಾಡುವುದನ್ನು ಮೊದಲಿಗೆ ನಿಲ್ಲಿಸೋಣ, ಅಥವಾ ನಮ್ಮ ಮದರ್ ಟಂಗ್ ಅಲ್ಲಿ ಯೋಚನೆ ಮಾಡುವುದನ್ನು ನಾವು ನಿಲ್ಲಿಸೋಣ. ಡೈರೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ರೈಟ್? ದಿಸ್ ಇಸ್ ದ ಸ್ಟೆಪ್ 1. ಎಲ್ಲರೂ ಕೂಡ ಮಾಡಲೇಬೇಕು. ವಿ ಹ್ಯಾವ್ ಟು ಡೂ. ಇದನ್ನು ಮಾಡಬೇಕು. ಇದನ್ನು ಮಾಡಿದರೆ ವಿ ವಿಲ್ ಈಸಿಲಿ ಸ್ಪೀಕ್ ಇನ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ನೋ ಡೌಟ್ ಅಟ್ ಆಲ್. ಸೊ ನಾವೇನು ಮಾಡ್ತೀವಿ? ನಾವೇನೇ ಒಂದು ಕೆಲಸ ಮಾಡಬೇಕಂದ್ರೆ ನಾವು ಫಸ್ಟ್ ನಮ್ಮ ಮದರ್ ಟಂಗಲ್ಲಿ ನಾವು ಥಿಂಕ್ ಮಾಡ್ತೀವಿ. ನಾನು ಶಾಲೆಗೆ ಹೋಗಬೇಕು, ನಾನು ಕಚೇರಿಗೆ ಹೋಗಬೇಕು ಅಂತ. ಈಗ ಯಾರಾದರೂ ಬಂದು ನಿಮಗೆ ಕೇಳಿದಾಗ ನೀವೇನು ಮಾಡ್ತಾ ಇದ್ದೀರಾ, ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದಾಗ ಫಸ್ಟ್ ನಾವೇನು ಮಾಡ್ತೀವಿ? ನಮ್ಮ ಮದರ್ ಟಂಗ್ ನಮಗೆ ಮೈಂಡಲ್ಲಿ ಬಂದುಬಿಡುತ್ತೆ. ರೈಟ್? ಹಾಗಾಗಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು ಅಂತಂದರೆ ಕಷ್ಟ ಆಗೋಗ್ಬಿಡುತ್ತೆ ನಮಗೆ. ಅದಕ್ಕಾಗಿ ನಾವೇನು ಮಾಡಬೇಕು? ಇಂಗ್ಲಿಷ್ ಚೈಂಕ್ ಮೆಥಡ್ ಅನ್ನು ಯೂಸ್ ಮಾಡಬೇಕು. ಇಂಗ್ಲಿಷಲ್ಲಿ ಚೈಂಕ್ಸ್ ಇದೆ. ಈ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಆ ವಿಡಿಯೋ ಕೂಡ ನೋಡಿ. ಚೈಂಕ್ಸ್ ಎಲ್ಲ ಚೆನ್ನಾಗಿ ಕಲ್ತ್ಬಿಟ್ರೆ ನಾವು ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಯೋಚನೆ ಮಾಡೋದನ್ನು ನಿಲ್ಲಿಸಿ ಡೈರೆಕ್ಟ್ ಆಗಿ ಇಂಗ್ಲಿಷ್ನಲ್ಲಿ ಯೋಚನೆ ಮಾಡಬಹುದು. ನಾನು ಶಾಲೆಗೆ ಹೋಗ್ತೀನಿ, ಅಥವಾ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ, ನಾನು ಕಚೇರಿಗೆ ಹೋಗ್ತಾ ಇದ್ದೀನಿ, ನಾನು ಹೊರಗಡೆಗೆ ಹೋಗ್ತಾ ಇದ್ದೀನಿ. ಇದನ್ನು ನಾವು ಇಂಗ್ಲಿಷ್ ಚೈಂಕ್ ಸಹಾಯದಿಂದ ಹೇಳಬೇಕು. ನಾನು ಶಾಲೆಗೆ ಹೋಗ್ತಾ ಇದ್ದೀನಿ, ನಾನು ಹೊರಗಡೆಗೆ ಹೋಗ್ತಾ ಇದ್ದೀನಿ, ನಾನು ಕಚೇರಿಗೆ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ನಾವು ಇಂಥವೆಲ್ಲ ಹೇಳಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ? ಡೈರೆಕ್ಟ್ ಆಗಿ ಇಂಗ್ಲಿಷ್ ಚೈಂಕ್ಸ್ ಅನ್ನು ನಾವು ಥಿಂಕ್ ಮಾಡಬೇಕು. ಇಂಗ್ಲಿಷ್ ಚಂಕ್ಸ್ ನಾವು ಥಿಂಕ್ ಮಾಡಬೇಕು, ನಮ್ಮ ಮೈಂಡಲ್ಲಿ ಬರಬೇಕು ಅಂತಂದ್ರೆ ಅವನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಚಂಕ್ಸ್ ಬಗ್ಗೆ ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಅದನ್ನು ನೋಡಬಹುದು ಬೇಕಂತಂದ್ರೆ. ರೈಟ್? ನಮಗೆ ಇಂಗ್ಲಿಷಲ್ಲಿ ಚಂಕ್ಸ್ ಬಂದ್ಬಿಡುತ್ತೆ ಅಂತಂದ್ರೆ ನಮಗೆ ತುಂಬಾ ಈಸಿ ಆಗೋಗ್ಬಿಡುತ್ತೆ ಇಂಗ್ಲಿಷ್ ಮಾತಾಡೋದು. ಯಾವ ರೀತಿ? ಈಗ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋ ಬದಲು ಐ ಆಮ್ ಅಂತಕ್ಕಂಥ ಐ ಆಮ್ ಗೋಯಿಂಗ್ ಅಂತಕ್ಕಂಥ ಚಂಕ್ ಯೂಸ್ ಮಾಡಿಕೊಂಡು ನೋಡಿ ನಾವು ಹೇಳ್ಬೋದು, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಆಫೀಸ್, ಐ ಆಮ್ ಗೋಯಿಂಗ್ ಟು ಔಟ್ಸೈಡ್ ಅಲ್ವಾ? ಐ ಆಮ್ ಗೋಯಿಂಗ್ ಇಂದ ಈ ರೀತಿ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನೋಡೋಣ. ಸ್ಮಾಲ್ ಥಿಂಕಿಂಗ್ ಚಂಕ್ಸ್.
ಸ್ಮಾಲ್ ಥಿಂಕಿಂಗ್ ಚಂಕ್ಸ್. ಅಂದ್ರೆ ಮೊದಲಿಗೆ ನಮಗೆ ಲಾಂಗ್ ಸೆಂಟೆನ್ಸ್ ಬೇಡ, ಮೊದಲಿಗೆ ಒಂದು ಸ್ಮಾಲ್ ಚಂಕ್ ತಗೊಂಡು ಅದರಿಂದ ನಾವು ಬಿಗ್ ಸೆಂಟೆನ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಸಿಟ್ಟಿಂಗ್, ಐ ಆಮ್ ಸಿಟ್ಟಿಂಗ್ ಇಯರ್, ಐ ಆಮ್ ಸಿಟ್ಟಿಂಗ್ ಆನ್ ಸೋಫಾ. ಈ ರೀತಿ ಒಂದು ಸ್ಮಾಲ್ ಚಂಕ್ ಯೂಸ್ ಮಾಡಿಕೊಂಡು ಅದನ್ನು ಬಿಗ್ ಮಾಡ್ತಾ ಹೋಗಬೇಕು. ಐ ಆಮ್ ಟಾಕಿಂಗ್ ಟು ಯು. ಈ ರೀತಿ ನಾವು ಸ್ಮಾಲ್ ಚಂಕ್ ಇಂದ ಬಿಗ್ ಚಂಕ್ ಮಾಡ್ತಾ ಹೋಗಬೇಕು. ಇದು ಸ್ಟೆಪ್ 2. ಸ್ಟೆಪ್ 3 ಅಲ್ಲಿ ನಾವು ಏನ್ ಮಾಡಬೇಕು? ಆಕ್ಷನ್ ಬೇಸ್ಡ್ ಥಿಂಕಿಂಗ್. ಮತ್ತೆ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನಾವು ಥಿಂಕ್ ಮಾಡಬೇಕು. ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳು, ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಥಿಂಕ್ ಮಾಡೋಣ, ಆಕ್ಷನ್ ಬೇಸ್ಡ್ ಮಾಡೋಣ. ಏನ್ ಮಾಡ್ತೀವಿ ಮನೆಯಲ್ಲಿ ನಾವು? ಐ ಆಮ್ ಇಂದಾನೆ ಮಾಡೋಣ. ಐ ಆಮ್ ಡ್ರಿಂಕಿಂಗ್ ತಗೊಂಡ್ರೆ ನಾವೇನ್ ಮಾಡ್ಬೋದು? ಐ ಆಮ್ ಡ್ರಿಂಕಿಂಗ್ ಟೀ. ಐ ಆಮ್ ಡ್ರಿಂಕಿಂಗ್ ಟೀ ಎವ್ರಿ ಮಾರ್ನಿಂಗ್. ಐ ಆಮ್ ವಾಕಿಂಗ್ on the way. I am studying now. I am talking to you. ಈ ರೀತಿ ನಾವೇನು ಮಾಡಬೇಕು? ಸ್ಮಾಲ್ ಚಂಕ್ಸ್ ಇಂದ ಬಿಗ್ ಚಂಕ್ಸ್ ಮಾತಾಡ್ತಾ ಹೋಗಬೇಕು. ಮತ್ತೆ ನಾವೇನು ಮಾಡಬೇಕು? ಕ್ವೆಶ್ಚನ್ ಚಂಕ್ಸ್ ಅನ್ನು ಕೂಡ ನಾವು ಥಿಂಕ್ ಮಾಡಬೇಕು. ಸ್ಟೆಪ್ 4 ಅಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕ್ವೆಶ್ಚನ್ ಚಂಕ್ಸ್ ಅನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ ರೀತಿ? ವಾಟ್ ಆಮ್ ಐ, ಹೂ ಆಮ್ ಐ, ವೇರ್ ಆಮ್ ಐ. ನೋಡಿ, ವಾಟ್ ಆಮ್ ಐ ಡೂಯಿಂಗ್, ವೇರ್ ಆಮ್ ಐ ಗೋಯಿಂಗ್, ವಾಟ್ ಆಮ್ ಐ ಥಿಂಕಿಂಗ್, ವಾಟ್ ಆರ್ ಯು ಡೂಯಿಂಗ್, ವೇರ್ ಆರ್ ಯು ಗೋಯಿಂಗ್, ವಾಟ್ ಆರ್ ಯು ಥಿಂಕಿಂಗ್, ವಾಟ್ ಯು ವಾಂಟ್. ಈ ರೀತಿ ಕ್ವೆಶ್ಚನ್ ಚಂಕ್ಸ್ ಕಲ್ತ್ಕೊಂಡು ನಾವು ಪ್ರತಿಯೊಂದಕ್ಕೂ ಕೂಡ ಕ್ವೆಶ್ಚನ್ ಚಂಕ್ಸ್ ಅನ್ನು ಥಿಂಕ್ ಮಾಡಬೇಕು. ಆಫ್ಟರ್ ದಟ್ ನಾವು ಸ್ಟೆಪ್ 5 ಅಲ್ಲಿ ನಾವೇನು ಹೇಳ್ತಾ ಇದ್ದೀನಿ, ನಾನು ಏನೇನು ಕೊಡ್ತಾ ಇದ್ದೀನಿ? ಡೈಲಿ ರೊಟೀನ್. ಪ್ರತಿದಿನ ನಿಮ್ಮ ಡೈಲಿ ರೊಟೀನ್ ಅನ್ನು ನೀವು ಥಿಂಕ್ ಮಾಡಬೇಕು. ಇಂಗ್ಲೀಷಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ ನೀವು ಚಂಕ್ಸ್ ಅನ್ನು ಕಲಿಯಬೇಕು. ಐ ವೋಕ್ ಅಪ್, I am brushing, I am having bath, I am having shower, I am having breakfast, I am going to school, I am going to office. Madhyana, I am having lunch, I am going outside, I am returning home, I am tired, I want to have a cup of coffee, I want to have a cup of tea. ಮಲಗುವಾಗ I am going to bed. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ರೀತಿ ಯೋಚನೆ ಮಾಡಬೇಕು. ಈ ಎಲ್ಲವನ್ನು ಕೂಡ ನೀವೇನು ಮಾಡಬೇಕು? ಪ್ರತಿದಿನ 10 ಮಿನಿಟ್ಸ್ ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ನೀವು 10 ಮಿನಿಟ್ಸ್ ನೀವನ್ನು ಡ್ರಿಲ್ ಮಾಡಬೇಕು. ಚಂಕ್ಸ್ ಅನ್ನು ಕಲಿಬೇಕು. ಚಂಕ್ಸ್ ಅನ್ನು ನೀವು ಡ್ರಿಲ್ ಮಾಡಬೇಕು. ಚಂಕ್ಸ್ ಅನ್ನು ನೀವು ಡ್ರಿಲ್ ಮಾಡಿದ್ರೆ ಖಂಡಿತ ನಿಮಗೆ ಇಂಗ್ಲಿಷ್ ಬಂದೇ ಬರುತ್ತೆ. ನೀವು ಮನೆಯಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸಗಳು ಮಾಡಿ ಈ ರೀತಿ ಹೇಳ್ಕೊಳ್ಳಿ ನೀವು. ಆವಾಗ ನಿಮಗೆ ಫಿಯರ್ ಹೋಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಫ್ಲೂಯೆನ್ಸಿ ಕೂಡ ಬರುತ್ತೆ. ನೆಕ್ಸ್ಟ್ ನೀವೆಲ್ಲೇ ಆಗಲಿ ಈಸಿಯಾಗಿ ಇಂಗ್ಲಿಷ್ ಮಾತಾಡಬಹುದು. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವರು ಕಲಿಯೋದಕ್ಕಾಗಿ ಶೇರ್ ಮಾಡಿ, ಮತ್ತೆ ಮಿಸ್ ಮಾಡದೆ ಇಂಗ್ಲಿಷ್ ಕಲಿಯೋದಕ್ಕಾಗಿ ಅಮರ್ನಾಥ್ ಇಂಗ್ಲಿಷ್ ಹಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ದಿ ಎಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇನ್ನೋವೇಟಿವ್ ಮೆಥಡ್ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಪ್ರಾಕ್ಟೀಸಿಂಗ್.